ಇಷ್ಟೆಲ್ಲ ಮಾತಾಡ್ತಿರಲ್ಲ. ಮುಜ್ರಾದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋದು ಮಾಹಿತಿ ಇದೆಯಾ? 840 ಎಕರೆ ಚಿಲ್ಲರೆ ಎನ್ಕ್ರೋಚ್ಮೆಂಟ್ ಆಗಿದೆ ಮುಜ್ರೇದಲ್ಲೂ. ಮುಜ್ರೆ ಅಂದ್ರೇನು? ದೇವರ ಆಸ್ತಿ ಅಂತೀವಿ. ವಫ್ ಅಂದ್ರೆ ಏನು ಆಸ್ತಿ? ಅದು ದೇವರಂದರೆ ನಾವು ಅಲ್ಲ ಅಂತ. ವಫ್ ಬೋರ್ಡಲ್ಲಿ ದೇವಸ್ಥಾನ ಭಾಳ ಹಿಂದೆ ಕಟ್ಬಿಟ್ಟಿದ್ದಾರೆ. ಇವಾಗ ತೊಗೊಳಕ್ಕೆ ಸಾಧ್ಯನಾ ಸನ್ಮಾನ್ಯ ಅಧ್ಯಕ್ಷೆ? ನಾವು ತೊಗೊಳ್ಳಲ್ಲ, ಯಾವ ಕಾರಣಕ್ಕೆ ತೊಗೊಳ್ಳಲ್ಲ. ಲಿಂಗಾಯಿತು ಅದು ಮಸೀದಿ ಕಟ್ಬಿಟ್ಟವ್ರು ಅಂತ ನೀವುಗಳು ಕ್ಲೈಮ್ ಮಾಡ್ತೀರ, ನಾವು ಮಾಡೋಕ್ಕೆ ಹೋಗಲ್ಲ. ಫಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಮಂತ್ರಿಯಾಗಿ ಫಸ್ಟಾಗಿ ಹೇಳ್ತಾ ಇದ್ದೀನಿ, ಹಂಗೆ ದೇವಸ್ಥಾನ ಏನಾರು ಒಬ್ಬ ಜಾಗದಲ್ಲಿ ಕಟ್ಟಿದ್ರು ನಾವು ಅದಕ್ಕೆ ಮುಟ್ಟಕ್ಕೆ ಹೋಗಲ್ಲ, ಮುಟ್ಲಿಕ್ಕೆ ಬಿಡಲ್ಲ, ಮುಟ್ಟಕ್ಕೆ ಹೋಗಲ್ಲ. ನಾವು ಬಿಡಲ್ಲ ರೀ. ನೀವೇನು ಮಾಡೋದು? ನಾವು ಬಿಡಲ್ಲ, ನಾವು ಬಿಡಲ್ಲ ರೀ. ಆಸ್ಕೆ ಮಾಡೋಕ್ಕೆ ಭಾಷಣ ಮಾಡಬೇಡಿ. ಹೆಚ್ಚಿನ ನೋಟಿಸ್ ಯಾರ ಕಾಲದಲ್ಲಿ ಹೋಗಿರೋದು? BJP ಕಾಲದಲ್ಲಿ ಇರ್ತಾನೆ. ನಾನು ಪದ್ಧತಿ ಶುರು ಮಾಡ್ತಾ, ಅದು ನಾನು ಶುರು ಮಾಡಿದ ಪದ್ಧತಿನ ನನ್ನ ಸಮಯ ತಾವು ಹೇಳಬೇಕಾಗ್ತದೆ. ನಾನು ಪದ್ಧತಿ ಮಾಡಿದ ಆವತ್ತಿಂದ ಬರ್ತಾ ಇರೋದು. ಉಮಾಶ್ರೀ ಅವ್ರು ಮಾತಾಡಿದ್ದಾರೆ, ನಮ್ಮ ಹರಿಪ್ರಸಾದ್ ಸಾಹೇಬ್ರು ಮಾತಾಡಿದ್ದಾರೆ, ನಸೀರ್ ಸಾಹೇಬ್ರು ಮಾತಾಡಿದ್ದಾರೆ. ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಟೋಟಲ್ ವಫ್ ಆಸ್ತಿ ಇರೋದು ಟೋಟಲ್ 1,28,000 ಚಿಲ್ಲರೆ ವಫ್ ಆಸ್ತಿ ಇರೋದು. ಈ ವಫ್ ಆಸ್ತಿ 1,20,000 ಯಾವ ಸರ್ಕಾರ ಕೊಟ್ಟಿಲ್ಲ. ಇದು ಯಾರೋ ದಾನಿಗಳು ದಾನ ಮಾಡಿ. ಭಾಳಷ್ಟು ಜನಗಳ ತಲೆಯಲ್ಲಿ ಏನಿದೆ ಅಂದರೆ, ಈ ವಫ್ ಆಸ್ತಿಯನ್ನು ಸರ್ಕಾರ ಕೊಟ್ಟಿದೆಯಾ ಅಂತ ಭಾಳ ಜನಗಳು ತಲೆಯಲ್ಲಿದೆ. ಈ ವಫ್ ಆಸ್ತಿ 1 ಇಂಚು ನಮ್ಮ ಜಾಗ ವಫ್ ಆಸ್ತಿಯಲ್ಲಿ ಸರ್ಕಾರ ಕೊಟ್ಟಿಲ್ಲ. ಈ ದಾನಿಗಳು ದಾನ ಮಾಡಿರೋದು, ಈ ದಾನಿಗಳು ದಾನ ಮಾಡಿರೋದು ಜಾಗ. ಅದರಲ್ಲಿ ಟೋಟಲ್ 47,000 ಎಕರೆ ಇದರಲ್ಲಿ ಹೋಗ್ತದೆ. ಲ್ಯಾಂಡ್ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ ಹೋಗ್ತದೆ, ಲ್ಯಾಂಡ್ ರಿಫಾರ್ಮಲ್ಲಿ ಹೋಗ್ತದೆ. ಆಮೇಲೆ ಸರ್ಕಾರ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಪ್ರೈವೇಟ್ ಪಬ್ಲಿಕ್ ಪರ್ಪಸ್ ಮಾಡ್ಕೊಂಡು ನಮ್ಮ ತಾವು ಉಳ್ಕೊಳ್ಳೋದು 20,300 ಚಿಲ್ಲರೆ ಎಕರೆ ಉಳ್ಕೊಂಡಿದೆ. ನಾನು ವಫ್ ಅದಾಲತ್ ಮಾಡೋಕ್ಕೆ ಕಾರಣ ಏನಂದರೆ, ಈ 17,000 ಎಕರೆ ಏನು ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಇದೆಯಲ್ಲ, ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ದಯಮಾಡಿ ಕೇಳಬೇಕಿದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ, ಅವ್ರನ್ನ ಬಿಡಿಸಿ ವಫ್ ವಾಪಸ್ ತೊಗೊಳಗೆ ಯಾವ ರೈತರ ಜಾಗ ಇಲ್ಲ, ಯಾವ ದೇವಸ್ಥಾನ ಜಾಗ ತಗೊಳ್ಳೋ ನಮ್ಮ ಹಿನ್ನೆಲೆ ಇಲ್ಲ. ಇದು ಪದ್ಧತಿ. ಈ ನೋಟಿಸ್ ಕೊಡೋದು ಪದ್ಧತಿಗಳು ಇವತ್ತಿಂದ ಅಲ್ಲ ಮನೆ ಸಭಾಪತಿಗಳೇ, ಭಾಳ ವರ್ಷದಿಂದ ಬರ್ಕೊಂಡು ಬರ್ತಾ ಇರೋದು. ಇವತ್ತಿಂದಲ್ಲ, ಸ್ವಾತಂತ್ರ್ಯ ಯಾವಾಗಿಂದ ಬಂತು 1952ಇಂದನೇ ಆ ಪದ್ಧತಿ ಬರ್ತಾ ಇದೆ. ಆವತ್ತಿಂದ ನೋಟಿಸ್ಗಳು ಎಲ್ಲ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರಲ್ಲೂ ಕೊಟ್ಟಿದ್ದಾರೆ, BJP ಸರ್ಕಾರಲ್ಲೂ ಕೊಟ್ಟಿದ್ದಾರೆ, JDS ಸರ್ಕಾರಲ್ಲೂ ಕೊಟ್ಟಿದ್ದಾರೆ. ನಾನು ಸಣ್ಣ ತಮಗೆ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ಈಗ BJP ಸರ್ಕಾರ 2008ಇಂದ ಹಿಡ್ಕೊಂಡು 2013ವರೆಗೂ BJP ಸರ್ಕಾರ ಇತ್ತು. ಅವರು 1,100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ. ಎಷ್ಟು? 2008ಇಂದ ಹಿಡ್ಕೊಂಡು 2013ವರೆಗೂ ಖಾತಾಗಳು ಮಾಡಿದ್ದಾರೆ. ಅದಾದಮೇಲೆ 2019ಇಂದ ಹಿಡ್ಕೊಂಡು 2020ವರೆಗೂ 4,566 ನೋಟಿಸ್ಗಳು ಸರ್ವ್ ಮಾಡಿ ಖಾತಾಗಳು ಮಾಡಿದ್ದಾರೆ. ಅದ್ರಲ್ಲಿ ಕಾಂಗ್ರೆಸ್ಸು 2013ಇಂದ ಹಿಡ್ಕೊಂಡು 2018 ನಾನು ಹೇಳ್ತೀನಿ 3,286 ಖಾತಾಗಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ನಮ್ಮ ಸರ್ಕಾರ ಈ ಮೊನ್ನೆ ಬಂದಾದಮೇಲೆ, ನಾನು ಮಂತ್ರಿ ಆದಮೇಲೆ ವಫ್ ಅದಾಲತ್ ಅಂತ ತಾವೇನು ಹೇಳ್ತೀರಲ್ಲ, ಟೋಟಲ್ ನಮ್ಮ ಸರ್ಕಾರ ಬಂದಾದಮೇಲೆ 24-25ರಲ್ಲಿ 767 ನೋಟಿಸ್ ಸರ್ವ್ ಮಾಡಿರೋದು ನಾವು. ಯಾರು ನೋಟಿಸ್ ಸರ್ವ್ ಮಾಡ್ತೀವಿ? ನಾನು ನೋಟಿಸ್ ಸರ್ವ್ ಮಾಡೋಕ್ಕಾಗಲ್ಲ, ವಕ್ಫ್ ಬೋರ್ಡ್ ನೋಟಿಸ್ ಸರ್ವ್ ಮಾಡೋಕ್ಕಾಗಲ್ಲ. ನೋಟಿಸ್ ಯಾರು ಸರ್ವ್ ಮಾಡ್ತಾರೆ? ಹಿಂದಿನ ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿರ್ತಾರೆ ನೋಡಿ. ನಾನು ಹೇಳ್ದೆ ಇಲ್ಲ, BJP ಸರ್ಕಾರದಲ್ಲಿ 5,667 ನೋಟಿಸ್ಗಳು ಕೊಟ್ಟಿದ್ದರು. ಕಾಂಗ್ರೆಸ್ ಸರ್ಕಾರದಲ್ಲಿ 3,286 ನೋಟಿಸ್ ಕೊಟ್ಟು ಖಾತಾ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ರಿವ್ಯೂ ಮಾಡಿ ವಫ್ ಅದಾಲತ್ ಏನಿಗೆ ಮಾಡಿದೆ ನಾನು. ಇದಕ್ಕಂತ ಮಾಡಿಬಿಟ್ಟು ನಾನೇನು ಮಾಡಿದೆ, ವಫ್ ಅದಾಲತ್ ನಾನು ಮಾಡಿಲ್ಲ, ಇವರು ನಾನು ಮಾಡಿ ವಫ್ ಅದಾಲತ್ ಬರೀ ಖಾತಾ ಮಾಡೋಕ್ಕಿಲ್ಲ, ಎನ್ಕ್ರೋಚ್ಮೆಂಟ್ ತೆಗಿಯೋಕ್ಕಿಲ್ಲ. ಸ್ವಲ್ಪ ನಮ್ಮ ಸಮಸ್ಯೆ ಮುತ್ತಲಿಗಳದ್ದು ಸಮಸ್ಯೆ ಇರ್ತದೆ ಮನೆ ಅಧ್ಯಕ್ಷರೇ. ಆ ಹಿನ್ನೆಲೆಯಲ್ಲಿ ವಫ್ ಅದಾಲತ್ ಮಾಡಿ ಆಮೇಲೆ ನೆಕ್ಸ್ಟ್ ಡೇ DC ಮೀಟಿಂಗ್ ಮಾಡ್ತೀವಿ. ಮೊದಲೇ ಇಲ್ಲಿಂದ ಶುರು ಮಾಡಿದೆ ನಾನು. ಇದು ಶುರು ಆಗಿದೆ ಮೊದಲೇ ಆಗಿ ಬೀದರಿಂದ ಚಾಲನೆ ಕೊಟ್ಟೆ, ಏನೂ ಗೊಂದಲ ಇಲ್ಲ. ಬೀದರಿಂದ ಧಾರವಾಡಲ್ಲಿ ಮಾಡಿದೆ, ಏನೂ ಗೊಂದಲ ಇಲ್ಲ. ಹಾವೇರಿಯಲ್ಲಿ ಮಾಡಿದೆ, ಏನೂ ಗೊಂದಲ ಇಲ್ಲ. ಗದಗಲ್ಲಿ ಮಾಡಿದೆ, ಏನೂ ಗೊಂದಲ ಇಲ್ಲ. ಗುಲ್ಬರ್ಗಲ್ಲಿ ಮಾಡಿದೆ, ಏನೂ ಗೊಂದಲ ಇಲ್ಲ. ಆಮೇಲೆ ಯಾದಗಿರಿಯಲ್ಲಿ ಮಾಡಿದೆ, ಏನೂ ಗೊಂದಲ ಎಲ್ಲಿಂದ ಸೃಷ್ಟಿ ಆಯಿತು? ಬಿಜಾಪುರಿಂದ ಗೊಂದಲ ಸೃಷ್ಟಿ ಮಾಡಿದ್ರು. ಬಿಜಾಪುರಲ್ಲಿ ನಮ್ಮ ವಫ್ ಅದಾಲತ್ ಮಾಡುವಾಗ ಯಾರ್ಯಾರು ಬಂದಿದ್ದು? ವಫ್ ಅದಾಲತ್ ಮಾಡುವಾಗ 3 ಜನ MLAಗಳು ಬಂದಿದ್ದರು. ಅಪ್ಪಾಜಿಗೌಡ ಬಂದಿದ್ದ, ಅಶೋಕ್ ಅವ್ರು ಬಂದಿದ್ದರು, ಪಾಟೀಲ್ ಅವ್ರು ಬಂದಿದ್ದರು. ಆಮೇಲೆ ನೆಕ್ಸ್ಟ್ ಡೇ ನಾವು DC ಮೀಟಿಂಗ್ ಮಾಡಿದ್ವಿ. DC ಮೀಟಿಂಗ್ ಮಾಡುವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಚೆ ಹೋಗಿದ್ರು, ಅಮೇರಿಕಾ ಫಾರಿನೆಲ್ಲ ಟೂರ್ ಹೋಗಿದ್ರು, ಅವ್ರು ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಮ್ಮ ಶಿವಾನಂದ ಪಾಟೀಲ್ ಅವರು, ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರು ಆ ಸಭೆದಲ್ಲಿದ್ದರು. ಅವರು ಸಭೆದಲ್ಲಿದ್ದಿರ್ತಾನೆ. ಅದಕ್ಕೆ ನಾವು DC ಮೀಟಿಂಗ್ ಮಾಡುವಾಗ ನಾವು ಲೋಕಲ್ MLA, ಎನಿ ಪಾರ್ಟಿ, ನೋ ಪಾರ್ಟಿ, ಯಾರನ್ನ ಪಾರ್ಟಿ ಇರಲಿ, ಲೋಕಲ್ DC ಅಲ್ಲಿ ಮಾಡುವಾಗ ಎಲ್ಲರಿಗೂ ಆಹ್ವಾನ ಕೊಡ್ತೀವಿ ನಾವು. ಆಹ್ವಾನ ಕೊಡುವಾಗ ಮನೆ ಯತ್ನಾಳವ್ರಿಗೂ ಆಹ್ವಾನ ಕೊಟ್ಟಿದ್ದು ನಾವು. ಯತ್ನಾಳವ್ರು ಬರ್ಬೋದಾಗಿತ್ತು. ಹೌದಪ್ಪ, ಅನಾಹುತ ಆಗ್ಬಿಡ್ತಾಯಿದ್ದೆ, ಏನೋ ಆಗ್ಬಿಡ್ತಾಯಿದ್ದೆ ಇದ್ದಲ್ಲಿ, ಅವತ್ತು ಬರಬೇಕು. ಅದು ರೈತರ ಬಗ್ಗೆ ಕಾಳಜಿ ಇದ್ದು ನಾವು ಅನಾಹುತ ಮಾಡೋಕ್ಕೆ ಹೊಟ್ಟಿದ್ರೆ ಅಲ್ಲಿ ಮೀಟಿಂಗ್ ಬರಬೇಕಾಗಿತ್ತು, ಅಲ್ಲೇ ಅಡ್ಡಪಡಿಸ್ಬೋದಾಗಿತ್ತು. ಇದೇನೋ ತಪ್ಪು ನಡೀತಾ ಇದೆ, ನೀವು ಮಾಡ್ತಾರ ಸರಿ ಇಲ್ಲ,
ಅಂತ ಅಡ್ಡಪಡಿಸ್ಬೇಕಾಗಿತ್ತು. ಇದು ಯಾವಾಗ ಮಾಡ್ತಾರೆ? ನಾವು ಡಿ ಸಿಗಳು ಮೀಟಿಂಗ್ ಆಗಿ 3 ದಿನ ಆದಮೇಲೆ ಒಂದು ಪ್ರತಿಭಟನೆ ಮಾಡ್ತಾರೆ. ಏನಂತ? ಈ ರೈತರ ಆಸ್ತಿ ಎಲ್ಲ ವಫ್ಗೆ ಮಾಡುತ್ತವ್ರೆ, ಬಾಸುಗೆ ಮಾಡಿಬಿಟ್ಟವ್ರೆ ಅಂತ. ಯಾವುದೋ ಒಂದು ಗೋಯಿನಹಳ್ಳಿ ಅಂತ ಯಾವುದೋ ಊರು, ಅವರು ಪೇಪರಲ್ಲೆಲ್ಲ ಟಿ ವಿಯಲ್ಲೆಲ್ಲ ಬಂದಿದೆ. 1200 ಎಕರೆ ರೈತರ ಆಸ್ತಿ ವಫ್ಗೆ ಕೊಟ್ಟಿದ್ದಾರೆ. ಮಾನ್ಯ ಡಿ ಸಿ ಅವರು ಹೇಳಿಕೆ ಕೊಟ್ಟರು, ಯಾವುದು ಆ ಥರ 1600 ಎಕರೆ ಯಾವುದೂ ಇಲ್ಲ, ಇರೋದೇ ವಫ್ ಆಸ್ತಿ ಅಲ್ಲ 11 ಎಕರೆ ಇರೋದು. ಇದು ಯಾವುದು 1200 ಎಕರೆ ಇಲ್ಲ ಅಂತ, 1200 ಎಕರೆ ಇಲ್ಲ ಅಂತ. ಏನೀಗ ಈಗ ಅದಕ್ಕಿಂತ ಮುಂಚೆ ಏನಿಗೆ ಗೊಂದಲಾಗಿಲ್ಲ. ಅದಾದಮೇಲೆ ನಾನು ಧಾರವಾಡಲ್ಲಿ ಮಾಡಿದೆ. ನಮ್ಮ ಇವರು ಬೆಲ್ಲದವರು ಇದ್ರು ಡಿ ಸಿ ಮೀಟಿಂಗಲ್ಲಿ. ಬೆಲ್ಲದವ್ರ ಕೇಳಿ ಹೆಂಗಾಯ್ತಂತ, ನಾವು ಯಾರಿಗೂ ಡಿ ಸಿ ಅಧಿಕಾರಿಗಳಿಗೆ ಯಾರನ್ನ ಸರ್ಕಾರ ಇರಲಿ, ಯಾರು ಮಂತ್ರಿ ಇದ್ಕೊಂಡು ಸೂಚನೆ ಕೊಡೋಕ್ಕಾಗಲ್ಲ. ನಾಯಕರ ಆಸ್ತಿ ನನ್ನ ಮಾಡಿಬಿಡು, ಪೂಜಾ ಅವ್ರವ್ರ ಆಸ್ತಿ ನನ್ನ ಮಾಡಿಬಿಡು, ತಿಪ್ಪೇಸ್ವಾಮಿ ಅವ್ರವ್ರನ್ನ ಆಸ್ತಿ ನನ್ನ ಮಾಡಿಬಿಡು, ಇವ್ರದ್ದು ಬೋಸರಾಜ್ ಅವ್ರ ಆಸ್ತಿ ಮಾಡೋಕ್ಕೆ ಸಾಧ್ಯನಾ? ಯಾರ ಆಸ್ತಿ ತೊಗೊಳಕ್ಕೆ ಸಾಧ್ಯನಾ? ಹೇಳಿ, ನೀವು ಹೇಳಿ ಒಂದು ನಿಮಿಷ. ಯಾರ್ದನ್ನ ಆಸ್ತಿ ಯಾರನ್ನ ತೊಗೊಳಕ್ಕೆ ಸಾಧ್ಯನಾ? ಅದಕ್ಕಂತ ಕಾನೂನಿಲ್ವಾ? ಈಗ ನಾನು ಹೇಳ್ದಂಗೆ ನಿಮ್ಮ ಕಾಲದಲ್ಲೇ ನೋಟಿಸ್ಗಳು ಹೋಯ್ತು. ಹೆಚ್ಚಿನ ನೋಟಿಸ್ ಯಾರ ಕಾಲದಲ್ಲಿ ಹೋಗಿರೋದು? ಬಿ ಜೆ ಪಿ ಕಾಲದಲ್ಲಿ ಅಂತಾನೆ ನಾನು ಪದ್ಧತಿ ಶುರು ಮಾಡ್ದೆ. ಅದು ನಾನು ಶುರು ಮಾಡಿದ ಪದ್ಧತಿನ ನನ್ನ ಸಮಯ ತಾವು ಹೇಳಬೇಕಾಗ್ತದೆ. ನಾನು ಪದ್ಧತಿ ಮಾಡಿದ ಆವತ್ತಿಂದ ಬರ್ತಾ ಇರೋದು. ಹಿಂದಿನಿಂದ 60-70 ವರ್ಷದಿಂದ ಈ ಪದ್ಧತಿ ಬರ್ಕೊಂಡು ಹೋಗ್ತದೆ. ನಾನು ಉದಾಹರಣೆ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ 2008ಇಂದ ಇಟ್ಕೊಂಡು 2013ವರೆಗೂ ಬಿ ಜೆ ಪಿ ಸರ್ಕಾರ ಇತ್ತು, 2019 ಹೇಳ್ಕೊಂಡು 23ವರೆಗೂ ಬಿ ಜೆ ಪಿ ಸರ್ಕಾರ ಇತ್ತು. ಅವ್ರ ಅವಧಿಯಲ್ಲಿ ಏನಾಯ್ತು? ಅದಕ್ಕಿಂತ ಮುಂಚೆ ಜನತಾದಳ ಸರ್ಕಾರ ಇತ್ತು, 2-3 ಬಾರಿ ಜನತಾದಳ ಸರ್ಕಾರ ಇತ್ತು. ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು. ಆ ಟೈಮಲ್ಲೆಲ್ಲ ಪದ್ಧತಿ ಅದು. ನನ್ನ ಕಂಪ್ಲೀಟ್ ಆಮೇಲೆ ಹೇಳ್ಕೊಳ್ಳಿ ನೀವು ಪ್ಲೀಸ್, ನಾನು ಬರ್ತೀನಿ, ನಾನು ಒಂದೊಂದಾಗಿ ಹೇಳ್ತೀನಿ. ಆ ಟೈಮಿಂದ ಇದು ಪದ್ಧತಿ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಯಾವುದನ್ನ ದೇವಸ್ಥಾನ ಈಗ ಉದಾಹರಣೆ ವಫ್ ಬೋರ್ಡಲ್ಲಿ ದೇವಸ್ಥಾನ ಭಾಳ ಹಿಂದೆ ಕಟ್ಟಿಬಿಟ್ಟಿದ್ದಾರೆ. ಇವಾಗ ತೊಗೊಳಕ್ಕೆ ಸಾಧ್ಯನಾ ಸನ್ಮಾನ್ಯ ಅಧ್ಯಕ್ಷರೇ? ನಾವು ತೊಗೊಳ್ಳಲ್ಲ, ಯಾವ ಕಣ್ಣಕ್ಕೆ ತೊಗೊಳ್ಳಲ್ಲ. ನಿಮ್ಮಂಗೆ ನಾವಿಲ್ಲ. ಎಲ್ಲೋ ಮಸೀದಿ ಯಾವುದೋ ಹಿಂದಿದ್ದು 200 ವರ್ಷದಲ್ಲಿ ಅದು ಹಿಂದೂರು ಶಿವಲಿಂಗ ಇತ್ತು, ಅದು ಮಸೀದಿ ಕಟ್ಬಿಟ್ಟವ್ರು ಅಂತ ನೀವುಗಳು ಕ್ಲೈಮ್ ಮಾಡ್ತೀರ. ನಾವು ಮಾಡೋಕ್ಕೆ ಹೋಗಲ್ಲ. ಫಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಮಂತ್ರಿಯಾಗಿ ಫಸ್ಟಾಗಿ ಹೇಳ್ತಾ ಇದ್ದೀನಿ. ಹಂಗೆ ದೇವಸ್ಥಾನ ಏನಾರ ಒಬ್ಬ ಜಾಗದಲ್ಲಿ ಕಟ್ಟಿದ್ರು ನಾವು ಅದಕ್ಕೆ ಮುಟ್ಟಕ್ಕೆ ಹೋಗಲ್ಲ, ಮುಟ್ಟಕ್ಕೆ ಹೋಗಲ್ಲ. ನಾವು ಬಿಡಲ್ಲ ರೀ. ನೀವೇನ್ ಮಾಡೋದು? ನಾವು ಬಿಡಲ್ಲ ರೀ. ಮಾಡಕ್ಕೆ ಭಾಷಣ ಮಾಡಬೇಡಿ, ಹಾಟ್ ಮಾಡ್ರಿ. ಏನಾರು ಮಾಡಂಗಿದ್ರೆ 2000 ನಾವು ಯಾವುದು ಆ ಥರ ಮುಟ್ಟಕ್ಕೆ ಹೋಗಲ್ಲ. ಇನ್ನೊಂದು ಏನು ಮಾಡ್ತಾರೆ, ರೈತರ ಜಾಗ ತೊಗೊಂಡ್ಬಿಡ್ತವ್ರೆ, ರೈತರ ಜಾಗ ಕಬ್ಜಾ ಮಾಡಿಬಿಡ್ತವ್ರೆ. ರೈತರು ಅನ್ನ ಕೊಡ್ತಾರೆ, ಅನ್ನದಾತರು ಅವ್ರು ತೊಂದರೆ ಕೊಡೋದು ನಾವ ಕಾಂಗ್ರೆಸ್ ಪಕ್ಷನ? ಯಾವ ಕಾರಣಕ್ಕೂ ಇಲ್ಲ. ನಾವು ಲೀಗಲ್ ಕೊಡಿ. ನೀವು ಹೇಳ್ತಾ ಇದ್ದೀರಾ 21,000 ಅಂತ ಮನೆ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ತಾವು 21,000 ಎಕರೆ ವಕ್ಫ್ ಬೋರ್ಡ್ ಅವ್ರು ತೊಗೊಂಡಿದ್ದಾರಂತ. ಅದೇ ಸ್ವಾಮಿ ದಾಖಲೆ ಕೊಡಿ ಸ್ವಾಮಿ. ನಾನಿದ್ದೀನಿಲ್ಲ ಮಂತ್ರಿ, ನಾನು ಇಲ್ಲೇ ಇದ್ದೀನಿಲ್ಲ. ಒಂದು ಉದಾಹರಣೆ ತೋರಿಸಿ ನನಗೆ. ಯಾವುದನ್ನ ರೈತರ ಜಾಗ ತೊಗೊಂಡಿರೋದು ಒಂದು ಉದಾಹರಣೆ ದಾಖಲೆ ಸಮೇತ ಕೊಡಿ. ಇಂಥವ್ರು ಇತ್ತು, ಇಂಥವ್ರಾಯಿತು. ಆಮೇಲೆ ಇವ್ರು ಹೇಳಿದ್ರು, ಪೂಜಾ ಅವರವರು ಭಾಳ ಚೆನ್ನಾಗಿ ಮಾತು ಹೇಳಿದ್ರು. ಯಾವುದೋ 809 ಯಾವ ಗ್ರಾಮದಲ್ಲಿ ಯಾವುದೋ ಗ್ರಾಮದಲ್ಲಿ 828 ಎಕರೆನೋ ವಫ್ ಅಂತ ಎಲ್ಲೋ ಬರ್ತಾ ಇದೆ ಅಂತ. ಆಯಿತು, ವಫ್ ಅಂತ ಬರ್ತಾ ಇದೆ ಅಂತ. ಯಾವಾಗ ಆಗಿದ್ದು? ನನ್ನ ಕಾಲದಲ್ಲಿ ಆಯ್ತಾ? ಮತ್ತೆ ನೋಡ್ಕೊಳ್ಳಿ, ಚೆಕ್ ಮಾಡಿ. ಅದು ಒಂದು ನಿಮಿಷ ಪೂಜಾರ್ ಸರ್ ಒಂದು ನಿಮಿಷ, ಇದು ಚೆಕ್ ಮಾಡ್ಕೊಳ್ಬೇಕು. ಇಲ್ಲ ಹೇಳಿದ್ರಲ್ಲ, ಈಗ ನಮ್ಮ ಅವಧಿಯಲ್ಲಿ ನಾನು ವಫಾದರ್ ಆದ ಮೇಲೆ ಆಯ್ತಾ? ಹಿಂದೆಯಿಂದ ಮಾಡ್ಕೊಂಡು ಬರ್ತಾರೆ ಸಭೆ. ನಾನು ಹೇಳಿಲ್ವಾ 1,28,000 ಚಿಲ್ಲರೆ ಜಾಗ ವಫ್ ಆಸ್ತಿ ದಾನಿಗಳು ದಾನ ಮಾಡಿರೋದು, ಅದಲ್ಲಿ ಉಳ್ಕೊಂಡಿರೋದೆ 20,000 ಎಕರೆ. ನಾನಿದು ವಫ್ ಅದಾಲತ್ ಮಾಡಿಬಿಟ್ಟು ಈ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರಿದಾರಲ್ಲ ಅವ್ರನ್ನ ತೆಗಿಯಕ್ಕೆ ಹೊರಟಿದ್ದು. ನಾನು ಯಾವ ರೈತರ ತೊಂದರೆ ಕೊಡೋಕ್ಕಿಲ್ಲ, ಯಾವ ದೇವಸ್ಥಾನನೂ ಮುಟ್ಟಂಗಿಲ್ಲ. ನಾವು ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆ ತಿಪ್ಪೇಸ್ವಾಮಿಯವರು ಭಾಳ ಇನ್ನೊಂದು ಚೆನ್ನಾಗಿ ಒಳ್ಳೆ ಮಾತನಾಡಿದ್ರು. ಕಾಂಪ್ಲೆಕ್ಸ್ಗಳು ಕಟ್ಬಿಟ್ಟವ್ರೆ. ಅದೇ ಇದು ವಫ್ ಆಸ್ತಿ ಎನ್ಕ್ರೋಚ್ಮೆಂಟ್ ಇದೆಯಲ್ಲ, 17,000 ಎಕರೆ ಏನು ವಫ್ ಪ್ರಾಪರ್ಟಿ ಎನ್ಕ್ರೋಚ್ಮೆಂಟ್ ಇದೆ ಅಂತ ಹೇಳ್ದಲ್ಲ, ಅದರಲ್ಲಿರೋದು ವಫ್ ಫೋರ್ಸ್ ಮುಸ್ಲಿಮೇ 95%. ಅಧ್ಯಕ್ಷರೇ 95% ಇರೋದು ಎನ್ಕ್ರೋಚ್ಮೆಂಟ್ ಇರೋದು ಮುಸಲ್ಮಾನ್ದೇ. ವಫ್ ಬೋರ್ಡ್ ವರ್ಸ್ ಮುಸ್ಲಿಂ ಎಲ್ಲೋ ಒಂದು 5% ಇಲ್ಲ ಅಂತೀನಿ ನಾನು. 5% ಇಲ್ಲ, ಬಹಳ ಸಣ್ಣ ಇದಲ್ಲಿದೆ. ಡಿಸ್ಪ್ಯೂಟ್ ಇರೋದು ವಫ್ ವರ್ಸ್ ಮುಸಲ್ಮಾನ್. ಕಟ್ಬಿಟ್ಟವ್ರೆ. ಈಗ ಆಸ್ತಿ ದಾನಿಗಳು ಏನು ದಾನ ಮಾಡ್ತಾರೆ? ಅವ್ರ ಮಕ್ಕಳು ಇಲ್ವಾ? ಅವ್ರ ಹೆಂಡತಿ ಮಕ್ಕಳು ಇಲ್ವಾ? ಅವ್ರ ಕಡೆ ಸಂಬಂಧ ರಿಲೇಷನ್ಗಳು ಇಲ್ವಾ? ಅದು ಬಿಟ್ಟು ಏನಿಗೆ ದಾನ ಮಾಡ್ತಾರೆ? ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿದರು. ಅವ್ರ ಕುಟುಂಬದಲ್ಲಿ ಯಾರು ದಾನ ಕೊಡ್ಕೊಂಡು ಬರ್ತಾರೆ.
ಅವ್ರ ಹೆಂಡತಿ ಕಡೆಯವ್ರು ಇರ್ತಾರೆ, ತಂದೆಯವ್ರ ಕಡೆಯವ್ರು ಇರ್ತಾರೆ, ತಾಯಿ ಕಡೆಯವ್ರು ಇರ್ತಾರೆ. ಅದು ಬಿಟ್ಟು ಯಾರಿಗೆ ದಾನ ಮಾಡ್ತಾರೆ? ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಮಾಡಿದ್ರೆ. ಈಗ ಮುಜರಾಯದಲ್ಲಿ ಎಷ್ಟು ಎಕರೆ ಇದೆ? 36 ಎನ್ಕ್ರೋಚ್ಮೆಂಟ್ ಎಷ್ಟಾಗಿದೆ ಮಾಹಿತಿ ಇದೆಯಾ ತಮ್ಮ ಯಾರಿಗನ? ಇಷ್ಟೆಲ್ಲ ಮಾತಾಡ್ತಿರಲ್ಲ. ಮುಜರಾದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋದು ಮಾಹಿತಿ ಇದೆಯಾ? 840 ಎಕರೆ ಚಿಲ್ಲರೆ ಎನ್ಕ್ರೋಚ್ಮೆಂಟ್ ಆಗಿದೆ ಮುಜರಾಯದಲ್ಲೂ. ಮುಜರಾಯ್ ಅಂದ್ರೇನು? ದೇವರ ಆಸ್ತಿ ಅಂತೀವಿ. ವಫ್ ಅಂದ್ರೆ ಏನು ಆಸ್ತಿ? ಅದು ದೇವರಂದ್ರೆ ನಾವು ಅಲ್ಲ ಅಂತೀವಿ. ಯಾರ ಆಸ್ತಿ ಅದು? ಮುಜರಾಯ್ಗೆ ಏನಂತೀವಿ ನಾವು? ದೇವರ ಆಸ್ತಿ ಅಂತೀವಲ್ಲ. ದಾನ ಮಾಡಿರೋ ದಾನಿಗಳು. ಮುಜರಾಯ್ ಅಂದರೆ ದೇವರ ಆಸ್ತಿ ಅಂತೀವಿ, ನಾವು ಅಲ್ಲನ್ನ ಆಸ್ತಿ ಅಂತೀವಿ. ಎರಡೂ ಒಂದೇ ತಾನೆ. ಈ ಥರ ದಾನಿಗಳು ದಾನ ಮಾಡಿರೋದು. ಆ ಹಿನ್ನೆಲೆಯಲ್ಲಿ ನಾನು ವಫ್ ಅದಾಲತ್ ಮಾಡಿರೋದು. ಅದು ಬಿಟ್ಟು ಬೇರೆ ನಾನು ಇದ್ದಿಲ್ಲ. ಆಮೇಲೆ ನಿಮ್ಮ ಕಾಲದಲ್ಲಿ ಹೇಳಿದ್ದೀನಿ ನಾನು. ಅದಾದಮೇಲೆ ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತಪ್ಪ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವರು. ನೋಟಿಸ್ಗಳು 4/1/2010 ಇವ್ರು ಹೇಳಿ ಉಮಾಶ್ರೀ ಹೇಳಿದರೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಏನಂತ ತಿರ್ಗಾ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಅದು ಅದಾದಮೇಲೆ ಟೋಟಲ್ 8 ನೋಟಿಸ್ ಬಿ ಜೆ ಪಿ ಸರ್ಕಾರದಲ್ಲಿ. ಬಿ ಜೆ ಪಿ ಅವಧಿಯಲ್ಲಿ 4 ವರ್ಷದಲ್ಲಿ 6 ನೋಟಿಸ್ಗಳು ಕೊಡ್ತಾರೆ. ಏನೇನು? ಅದು ಒಂದು 2010 ಉಮಾಶ್ರೀ ಅವರು ಹೇಳೋ ಅದ್ರ ಬಗ್ಗೆ ಹೇಳೋಲ್ಲ. 29/5/2010 ಸರ್ಕಾರದಿಂದ ಆದೇಶ ಕಾಪಿ ಇದೆ. ನಾನು ಬಾಯಿ ಮಾತು ಹೇಳ್ತಾರೆ, ಬರ್ಕೊಂಡು ಹೇಳ್ತಾ ಇಲ್ಲ. ಇದು ಕೊಡ್ತೀನಿ ಎಲ್ಲ. ರಿಪ್ಲೈ ಮಾಡುವಾಗ ಮನೆ ಕೃಷ್ಣಬೇಡಗಳು ರಿಪ್ಲೈ ಮಾಡ್ತಾರೆ, ಎಲ್ಲರಿಗೂ ಒಂದು ಕಾಪಿನೂ ಕೊಡ್ತೀನಿ ನಾನು. ಬರೀ ಬಾಯಿ ಮಾತು ಹೇಳ್ತಲ್ಲ ನಾನು, ದಾಖಲೆ ಸಮೇತ ಹೇಳ್ತಾ ಇರೋದು. ದಾಖಲೆ ಸಮೇತ ನೋಡಿ, ಆದೇಶ ಕಾಪಿ ಇದೆ. 29/5/2010 ಸರ್ಕಾರದಿಂದ ಆದೇಶ ಮಾಡ್ತಾರೆ. ಏನಂತ? ಡೈರೆಕ್ಷನ್ ಇಶ್ಯೂ ಟು ದಿ ಚೀಫ್ ಸೆಕ್ರೆಟರೀಸ್, ಡೈರೆಕ್ಷನ್ ಟು ದಿ ಆಲ್ DCs, SP, AC, ಟೇಕ್ ಸ್ಟೆಪ್ ಫಾರ್ ರಿಮೂವಲ್ ಎನ್ಕ್ರೋಚ್ಮೆಂಟ್ ಆಫ್ ವಫ್ ಪ್ರಾಪರ್ಟಿ ಆ್ಯಂಡ್ ಮೇಕ್ ಖಾತಾ. ಏನು ಹೇಳ್ತೀರಿ ಸ್ವಾಮಿ? ಹಾಂ, ನಾವೇನು ಮಾಡಿರೋದು? ನಾವು ಅದೇ ಹೇಳ್ರಿ ಸ್ವಾಮಿ, ಹೇಳ್ರಿ. ಆಯ್ತು, ಹೇಳ್ರಿ. ಯಾರು ಮಾಡಿರೋದು? ಸರ್ಕಾರ ಆದೇಶ ಯಾರು ಮಾಡಿರೋದು? ಆಯ್ತು. ಅದಾದ್ಮೇಲೆ ಸ್ವಾಮಿ, ಅದಾದ್ಮೇಲೆ ತಿರ್ಗಾ 2/4/2011 2/4/2011 ಇನ್ನೊಂದು ಸರ್ಕಾರದಿಂದ ಆದೇಶ ಹೊರಡಿಸ್ತಾರೆ. ನೋಟಿಸ್ ಇಶ್ಯೂ ಬೈ ರೀಜನಲ್ ಕಮಿಷನರ್ ಗುಲ್ಬರ್ಗಾ ಡಿವಿಷನ್, ಡೈರೆಕ್ಷನ್ ಟು ಗುಲ್ಬರ್ಗಾ DC ಟು ತಹಸೀಲ್ದಾರ್, ಎಲ್ಲ ವಫ್ ಪ್ರಾಪರ್ಟೀಸ್ಗೆ ಪ್ರೊಟೆಕ್ಷನ್ ಕೊಡಬೇಕು, ಖಾತಾಗಳು ಮಾಡಬೇಕಂತ ಆದೇಶ ಮಾಡ್ತಾರೆ. ಪದ್ಧತಿ ನಾನು ಹೇಳ್ತಾ ಇರೋದು. ಕೂತ್ಕೊಳ್ಳಪ್ಪ, ನೀವು ಮಾತಾಡುವಾಗ ಮಾತಾಡಿ. ನೀವು ವಿರೋಧ ಪಕ್ಷ ನಾಯಕರೇ, 1 ನಿಮಿಷ ಆಯ್ತು. ಕೇಶವ್ ವಾರ್ನಿಂಗ್ ಕೊಡ್ತೀನಿ ನಾನು ಆಗಲೇ ಅದ್ರ ಮತ್ತೆ ಬೇರೆ ಆಗ್ತದೆ ಪರಿಸ್ಥಿತಿ. ಹುಡುಗಾಟಿಗೆ ಮಾಡ್ತೇನೆ. ಎದಕ್ಕೆ ಮಾತಾಡಿ? ಕೇಳಿ ಮಾತಾಡಿ.